ವೀರಶೈವ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಬಂಧುಗಳೇ, ಕಳೆದ 11 ವರ್ಷಗಳಿಂದ ವೀರಶೈವ ನ್ಯೂಸ್ ಅನ್ನೋ ಒಂದು ಮಾಸಪತ್ರಿಕೆಯನ್ನು ಸಹ ನಾನು ಆರಂಭಿಸಿದ್ದೇನೆ. ಹಲವಾರು ಚಾನೆಲ್ಗಳಲ್ಲಿ, ಹಲವಾರು ದೂರದರ್ಶನ ಮತ್ತು ಆಕಾಶವಾಣಿಗಳಲ್ಲಿ ಕೆಲಸ ಮಾಡಿ ಮತ್ತು ಹಲವಾರು ಸಣ್ಣ ಪತ್ರಿಕೆ, ಮಾಸಪತ್ರಿಕೆ, ಪಾಕ್ಷಿಕ ಪತ್ರಿಕೆ ಮತ್ತು ದಿನಪತ್ರಿಕೆ, ಸಂಜೆ ಪತ್ರಿಕೆ ಮತ್ತು ಕೇಬಲ್ ಚಾನಲ್ ಮತ್ತು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿ 33 ವರ್ಷಗಳ ಕಾಲ ಪತ್ರಿಕಾ ರಂಗದಲ್ಲಿ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ವೀರಶೈವ ನ್ಯೂಸ್ ಅನ್ನೋ ಪತ್ರಿಕೆಯನ್ನ ಕಳೆದ 10 ವರ್ಷಗಳಿಂದ ಆರಂಭ ಮಾಡಿದೆ. ಕಾರಣಾಂತರಗಳಿಂದ ಬೇರೆ ಬೇರೆ ಚಾನೆಲ್ಗಳಲ್ಲಿ ಸ್ವಲ್ಪ ಬಿಸಿ ಇದ್ದ ಕಾರಣ ಕಳೆದ 2 ವರ್ಷಗಳಿಂದ ಪತ್ರಿಕೆಯನ್ನ ಹೊರತರ್ತಾ ಇದ್ದೇನೆ. ಮಾಸಪತ್ರಿಕೆ ಮುಂದಿನ ದಿನಗಳಲ್ಲಿ ಅದನ್ನ ವಾರಪತ್ರಿಕೆ ಮತ್ತು ದಿನಪತ್ರಿಕೆ ಮಾಡುವಂತ ಒಂದು ಆಸೆ ಇದೆ. ಅದಕ್ಕೆಲ್ಲ ತಮ್ಮ ಸಹಕಾರ ಬೇಕು. ಅದ್ರ ಜೊತೆ ಒಂದು ವೀರಶೈವ ನ್ಯೂಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಸಹ ಕಳೆದ 3 ವರ್ಷದಿಂದ ತರ್ತಾ ಇದ್ದೀನಿ. ಅದನ್ನು ಸಹ ಇವಾಗ ಕಳೆದ ಒಂದು 6 ತಿಂಗಳಿಂದ ಒಂದು ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಈ ಒಂದು ಪತ್ರಿಕೆ ಮತ್ತು ಚಾನಲ್ ನಾನು ಮಾಡೋದಕ್ಕೆ ಇಷ್ಟೇ ಕಾರಣ, ಇವತ್ತು ನೀವು ಎಲ್ಲ ಚಾನಲ್ ನೋಡ್ತಾ ಇರ್ತೀರಾ, ಎಲ್ಲೇ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆದರೆ ಹೇಳೋರಿಲ್ಲ. ಯಾವುದೋ ಒಂದು ಚಾನಲ್ ಇತ್ತು, ಇವತ್ತು ಅವರು ಮಾಡ್ಕೊಂಡ್ಬಿಟ್ರು. ಆ ಒಂದು ಪತ್ರಿಕೆನೂ ಇತ್ತು, ದಿನಪತ್ರಿಕೆನೂ ಇದೆ, ಅದು ಪಕ್ಕ ಕಮರ್ಷಿಯಲ್ ಪತ್ರಿಕೆಯಾಗಿ ಉಳಿದಿದೆ. ನಮ್ಮ ವೀರಶೈವ ಲಿಂಗಾಯತರ ಧ್ವನಿ ಅಂತಲೇ ಹೇಳಿ ಒಂದು ವೀರಶೈವ ನ್ಯೂಸ್ ಪತ್ರಿಕೆಯನ್ನು ಆರಂಭ ಮಾಡಿದ್ದೀನಿ. ತಾವೆಲ್ಲ ಆ ಒಂದು ಪತ್ರಿಕೆಗೆ ಸದಸ್ಯರಾಗಬೇಕು. ಮತ್ತು ಯೂಟ್ಯೂಬ್ ಚಾನಲ್ ನಾನೊಂದು ಏಕೆ ಬೇಸರ ಅಂದರೆ 1 ಕೋಟಿ ಜನಸಂಖ್ಯೆ ಅಂತ ಇದೀವಿ ಹೇಳ್ತೀವಿ ನಾವು. ಆದರೆ ಒಂದು ಸಮಾಜಕ್ಕೆ ಒಂದು ಚಾನಲ್ ಮಾಡಿದಾಗ ನಿಮ್ಮ ಮೊಬೈಲ್ನಲ್ಲಿ ಇರತಕ್ಕಂಥ ಒಂದು ಐಕಾನ್ ಬಟನ್ ಒತ್ತಿದ್ರೆ ಸಾಕು, ಒಂದು ಸಬ್ಸ್ಕ್ರೈಬರ್ ಆಗ್ತೀವಿ. ಆ ವಿಡಿಯೋ ನೋಡಿದ್ರೆ ಸಾಕು, ನಾವು ಎಲ್ಲೋ ಒಂದು ಕಡೆ ನಮಗೆ ಅದು ಒಳ್ಳೇದು ಫಲಿತಾಂಶ ತಂದುಕೊಡುತ್ತೆ. ಅದು ಯಾಕೆ ನೀವು ಇಷ್ಟೊಂದು ನಮ್ಮ ಜನಗಳು ಒಂದು ಚಾನಲ್, ಒಂದು ಸಮಾಜಕ್ಕಾಗಿ ಒಂದು ಚಾನಲ್ ಇದೆ, ಒಂದು ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಒಂದು ಐಕಾನ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬರ್ ಆಗಿ ಮತ್ತು ಪತ್ರಿಕೆಗೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಪತ್ರಿಕೆ ಈ ಒಂದು ತಿಂಗಳಲ್ಲಿ, ಜೂನ್ ತಿಂಗಳು 11ನೇ ಸಂಪುಟ 2ನೇ ಸಂಚಿಕೆಯಲ್ಲಿ ನಾನು ಮೊದಲನೇ ಪುಟದಲ್ಲಿ ತಾವು ಹೇಳ್ತಾ ಇದ್ದೀನಿ. ಏನು ಅಂದರೆ, ಮೊದಲನೇ ಪುಟದಲ್ಲಿ ಇವತ್ತು ನಾನು ತಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಆ ಸ್ಕ್ರೀನ್ ಮೇಲೆ ಕೇಂದ್ರದಲ್ಲಿ ಮಂತ್ರಿಯಾದ ವಿ ಸೋಮಣ್ಣ ಸೋತು ಸುಣ್ಣಾಗಿದ್ದರು. ಸೋಮಣ್ಣವ್ರನ್ನ ತುಮಕೂರಿನ ಜನತೆ, ಲಿಂಗಾಯತರು, ಒಕ್ಕಲಿಗರು, ತಿಗಡರು ಮತ್ತು ಇನ್ನಿತರ ಸಮುದಾಯದವರು ಕೈ ಹಿಡಿದು ಅವ್ರನ್ನ ಗೆಲ್ಲಿಸಿದ್ದೀರಾ ತುಮಕೂರು ಜನತೆ. ಯಾಕಂದ್ರೆ ತಮಗೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್, ಸೋಮಣ್ಣನವರು ಎಲ್ಲೆಲ್ಲಿ ನಿಂತಿದ್ರು, ಎಲ್ಲಿ ಸೋತಿದ್ರು ಅನ್ನೋದ್ರ ಬಗ್ಗೆನೂ ಸಹ ಒಂದು ಒಳಪುಟಗಳಲ್ಲಿ ವಿವರಿಸಿದ್ದೀನಿ. ಮತ್ತು ಮತ್ತೊಂದು ಪತ್ರಿಕೆ, ಈ ಪತ್ರಿಕೆಯಲ್ಲಿ ವಿಶೇಷತೆ ಏನು ಅಂದರೆ, ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಿಂದ ವಿಧಾನಸಭೆಗೆ ಆಯ್ಕೆ ಹೋದಂತಹ 55 ಜನ ಶಾಸಕರ ಭಾವಚಿತ್ರ ಸಮೇತ ಅವರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಯಾವ ಕ್ಷೇತ್ರದಲ್ಲಿ ಗೆದ್ದಿದ್ರು ಅನ್ನೋದ್ರ ಬಗ್ಗೆ ಸಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದೇನೆ. ಮತ್ತು ಕಳೆದ ಲೋಕಸಭೆಯಲ್ಲಿ ಯಾರ್ಯಾರು ಗೆದ್ದಿದ್ರು, ಈ ಸಲ ಯಾರ್ಯಾರು ಗೆದ್ದಿದ್ದಾರೆ ಅನ್ನೋ ಸಹ ಮಾಹಿತಿ ಈ ಪತ್ರಿಕೆಯಲ್ಲಿ ತಾವು ನೋಡಬಹುದು. ಅದ್ರ ಜೊತೆ ಕೇಂದ್ರದಲ್ಲಿ ಯಾರ್ಯಾರು ಮಂತ್ರಿ ಆಗಿದ್ರು, ಇಲ್ಲಿವರೆಗೂ ಕೇಂದ್ರದಲ್ಲಿ 12 ಜನ ಮಂತ್ರಿ ಆಗಿದ್ರು, ಅವರ ವಿವರ, ಅವರು ಯಾವ ಸಚಿವ ಸಂಪುಟದಲ್ಲಿ ಯಾವ ಪ್ರಧಾನಿಯ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ರು ಅನ್ನೋದು ಸಹ ವಿವರವನ್ನು ಕೊಟ್ಟಿದ್ದೇನೆ. ಒಟ್ಟು 12 ಪುಟಗಳು ಈ ತಿಂಗಳು ಮಾಸಪತ್ರಿಕೆ ಬಂದಿದೆ. ನಾವು ಗ್ರೂಪ್ಗಳಲ್ಲಿ ಒಂದು ಮುಖಪುಟದ ಹಾಕಿದ್ದೆ. ಯಾಕಂದ್ರೆ PDF ಹಾಕಬೇಕು ಅಂದ್ರೆ ಒಂದು ಪತ್ರಿಕೆಗೆ ಕನಿಷ್ಠ ಪಕ್ಷ 20 ರೂಪಾಯಿ ವೆಚ್ಚ ತಗಲುತ್ತೆ. ಒಂದು ಪತ್ರಿಕೆ 12 ಪೇಜ್ ಮಾಡಬೇಕು ಅಂದ್ರೆ ನಮಗೆ ಎಲ್ಲಾ ರೀತಿಯ ಖರ್ಚು ಸೇರಿ 15ರಿಂದ 20 ಸಾವಿರ ರೂಪಾಯಿಗೂ ಒಂದು ಖರ್ಚು ತಗಲುತ್ತೆ. ಕಳೆದ 2 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇನ್ನು ನಾನು ಸದಸ್ಯತ್ವ ಆರಂಭ ಮಾಡಿಲ್ಲ. ಇದೇನಿದ್ರು ನಮ್ಮ ವೀರಶೈವ ಲಿಂಗಾಯತರ ಧ್ವನಿ. ಈ ಪತ್ರಿಕೆಯಲ್ಲಿ ಯಾವುದೇ ಜಾತಿ ಪರ, ಯಾವುದೇ ನಾಯಕರ ಪರ ನಾವು ಸುದ್ದಿಯನ್ನ ಬಿಂಬಿಸಲು ಹೊರಟೋದಿಲ್ಲ. ಮತ್ತು ನಮಗೆ ಒಂದೇ ಗುರುಲಿಂಗ ಜಂಗಮರು ಒಂದೇ, ವಿರಕ್ತರು ಒಂದೇ, ನಮಗೆ ಗುರು ಪರಂಪರೆನೂ ಒಂದೇ. ಆ ಒಂದು ನಿಟ್ಟಿನಲ್ಲಿ ಒಂದು ಪತ್ರಿಕೆ ಆರಂಭ ಮಾಡಿದ್ದೇನೆ. ತಾವೆಲ್ಲರೂ ಒಂದು ಜೂನ್ ಸಂಚಿಕೆಯ ತಮಗೆ ಕಾಪಿ ಬೇಕು ಅಂದ್ರೆ ತಾವು PDF ಹಾಕ್ತೀನಿ. ಅದಕ್ಕೆ ನಿಮಗೆ ತಗಲು ವೆಚ್ಚ ಬರೀ 10 ರೂಪಾಯಿ ಮಾತ್ರ ಅಷ್ಟೇ. ಒಂದು ಕಾಪಿ ಕೊಡಿದ್ರೆ ಇವತ್ತೆಲ್ಲ ಒಂದು 20-25 ರೂಪಾಯಿ ಕಾಪಿ ಆಗುತ್ತೆ. ನಿಮ್ಗೆ PDF ಕಾಪಿ ಹಾಕ್ತೀನಿ, ಯಾಕಂದ್ರೆ ಉಚಿತವಾಗಿ ಹಾಕ್ತಾ ಇದ್ದೀನಿ. ಆದರೆ ನನಗೂ ಸ್ವಲ್ಪ ಖರ್ಚು ವೆಚ್ಚಗಳಿರೋದ್ರಿಂದ ಒಂದು ಪತ್ರಿಕೆಗೆ 10 ರೂಪಾಯಿ ನೀವು ನನ್ನ ಒಂದು ಅಕೌಂಟಿಗೆ ಮಾಡಿದ್ರೆ, ವೀರಶೈವ ನ್ಯೂಸ್ ಅಂತ ಅಕೌಂಟ್ ಇದೆ, ಅದಕ್ಕೆ ಕಳಿಸಿದ್ರೆ ನಿಮಗೆ PDF ಕಾಪಿ ನಾನು ಕಳಿಸ್ತೀನಿ. ಮತ್ತು ಚಂದಾ ಸದಸ್ಯತ್ವವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರೂಪುರೇಷೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಈ ಒಂದು ಸಂಚಿಕೆಯಲ್ಲಿ ಶಾಸಕರು
ಮತ್ತು ವಿಧಾನ ಪರಿಷತ್ತಿನಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಯಾರ್ಯಾರು ಪರಿಷತ್ತು ಸದಸ್ಯರಿದ್ದಾರೆ ಅದ್ರ ಬಗ್ಗೆ ಸಹ ವಿವರವಿದೆ. ಮತ್ತು ಸಿದ್ಧಲಿಂಗ ಸ್ವಾಮಿಗಳು ನಮ್ಮ ನಡೆದಾಡುವ ದೇವರು ಎಂದೇ ಕರೆಸಿಕೊಡತಕ್ಕಂಥ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳವರು ನಂತರ ಬಂದಂತಹ ಸಿದ್ಧಲಿಂಗ ಸ್ವಾಮಿಗಳವರ ಒಂದು ಕಾರ್ಯಕ್ರಮದ ಅವ್ರು ಮಾಡತಕ್ಕಂಥ ಆಶೀರ್ವಚನವೂ ಸಹ ಇದೆ. ಹಾಸನದ ಆಲ್ದೂರಿನಲ್ಲಿ ರಂಭಾಪುರಿ ಶ್ರೀಗಳು ಮಾಡಿದಂತಹ ಆಶೀರ್ವಚನದ ವಿವರವೂ ಸಹ ಇದೆ. ಒಟ್ಟಾರೆ ಹೇಳಬೇಕು ಅಂದರೆ ಈ ಒಂದು ಪತ್ರಿಕೆಯಲ್ಲಿ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಎಲ್ಲ ವಿಭಾಗಗಳು ಸಹ ಸೇರಿದೆ. ಮುಂದಿನ ದಿನಗಳಲ್ಲಿ ಬೀದರ್ ಟು ಚಾಮರಾಜನಗರದವರೆಗೂ ಪ್ರತಿಯೊಂದು ಜಿಲ್ಲೆಯ ಯಾರು ಶಾಸಕರು ಗೆದ್ದಿದ್ರು, ಯಾರು MP ಗಳು ಗೆದ್ದಿದ್ರು, ಮತ್ತು ಅಲ್ಲಿ ಯಾರು ನಮ್ಮ ಶರಣರು ಇದ್ರು, ಯಾವ ಸಾಧು ಶರಣರು ಇದ್ರು ಅವ್ರ ಬಗ್ಗೆಯೂ ಸಹ ವಿವರ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಬಂಧುಗಳೇ, ದಯವಿಟ್ಟು ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರತಕ್ಕಂಥ ಐಕಾನ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಪತ್ರಿಕೆಯನ್ನು ಕೊಂಡು ಓದಿ ಅಂತ ಈ ಮೂಲಕ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊಡ್ತೇನೆ. ನನ್ನ ಹೆಸರು ಸೋಮಶೇಖರ್ ಗಾಂಧಿ ಅಂತ. ಈ ಒಂದು ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನೆಲ್ನ ಸಂಪಾದಕನಾಗಿದ್ದೀನಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಲವೇ ಇರಲಿ ಅಂತ ಕೇಳ್ಕೊಂಡು ಈ ಸಂದರ್ಭದಲ್ಲಿ ನಮಸ್ಕಾರ.